ತುಂಬಾ ಹೇರ್ ಫಾಲ್ ಆಗ್ತಾ ಇದೆಯಾ, ಬಕ್ಕು ತಲೆ ಆಗ್ತಾ ಇದೆಯಾ, ತಡ ಮಾಡದೆ ಈ ಮನೆಮದ್ದು ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ತಲೆ ಸ್ನಾನ ಮಾಡಿದ ತಕ್ಷಣ ತುಂಬ ಕೂದಲು ಉದುರ್ತಾ ಇದೆಯಾ, ತಲೆ ಬಾಚಿದ್ರೂ ಕೂಡ ತುಂಬ ಕೂದಲು ಉದುರ್ತಾ ಇದೆಯಾ, ಈ ರೀತಿ ಹೇರ್ ಫಾಲ್ ಆಗಲಿಕ್ಕೆ ಹಲವಾರು ಕಾರಣಗಳಿರುತ್ತೆ. ಆದರೆ ಏನೇ ಕಾರಣಗಳಿದ್ರು ಇವತ್ತಿನ ಮನೆಮದ್ದು ಮಾಡಿ ನೋಡಿ. ಉದುರಿದ ಕೂದಲು ಡಬ್ಬಲ್ ಆಗಿ ಬೆಳೆಯುತ್ತೆ, ಅಷ್ಟು ಚೆನ್ನಾಗಿ ಬೆಳೆಯುತ್ತೆ. ಕೂದಲು ದಟ್ಟವಾಗಿ, ಉದ್ದವಾಗಿ, ಕಪ್ಪಾಗಿ ಬೆಳೆಯುತ್ತೆ. ಬನ್ನಿ ಹಾಗಾದರೆ ಈ ಮನೆಮದ್ದು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ, ಅದು ಫ್ರೀಯಾಗಿ. ಕೂದಲು ಉದುರದಂತೆ, ಕೂದಲನ್ನು ಸಮೃದ್ಧಿಯಾಗಿ ಬೆಳೆಯುವಂತೆ ಮಾಡುವಂತಹ ಈ ಗಿಡ ನೋಡಿ, ನೀವು ನೋಡ್ತಿದ್ರಲ್ಲ, ಇದನ್ನು ನೆಲನೆಲ್ಲಿ ಗಿಡ ಅಂತ ಹೇಳಿ ಕರೀತಾರೆ. ಕೂದಲ ಬೆಳವಣಿಗೆಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಸಾಧಾರಣವಾಗಿ ಇದು ಹೊಲ ಗದ್ದೆಗಳಲ್ಲಿ ಸಿಗುತ್ತೆ. ಈ ಗಿಡವನ್ನು ನೀವು ಮನೆ ಹತ್ರನೇ ಖಾಲಿ ಜಾಗದಲ್ಲಿ ನೋಡಿರ್ತೀರ, ಆದರೆ ನಿಮಗೆ ಅಷ್ಟು ಪರಿಚಯ ಇರೋದಿಲ್ಲ, ಗೊತ್ತಾಗೋದಿಲ್ಲ. ಇವಾಗ ನೀವು ನೋಡ್ತಿದ್ರಲ್ಲ, ಈ ಗಿಡ ನೋಡಿ ಈ ಥರ ಇರುತ್ತೆ. ಕೆಳಗಡೆ ಚಿಕ್ಕ ಚಿಕ್ಕ ಕಾಯಿಗಳಿರುತ್ತೆ, ನಲ್ಲಿಕಾಯಿ ಥರ. ಅದಕ್ಕೆ ಇದನ್ನು ನೆಲನಲ್ಲಿ ಗಿಡ ಅಂತ ಹೇಳಿ ಕರೀತಾರೆ. ತುಂಬಾ ಚಿಕ್ಕದಾಗಿರುತ್ತೆ, ತುಂಬ ಹೈಟಲ್ಲಿ ಬೆಳೆಯೋದಿಲ್ಲ. ಒಂದು ಅಡಿ 1.5 ಅಡಿ ಅಷ್ಟೇ ಅದರದ್ದು ಹೈಟು. ಕೂದಲು ಯಾರಿಗೆ ತುಂಬ ಉದುರುತ್ತಾ ಇರುತ್ತೆ ಅವರು ಇದನ್ನು ಬಳಸುವುದರಿಂದ ತುಂಬ ಬೇಗ ಹೇರ್ ಫಾಲ್ ಕಂಟ್ರೋಲಿಗೆ ಬರುತ್ತೆ. ಕೂದಲು ದಟ್ಟವಾಗಿ, ಉದ್ದವಾಗಿ ಬೆಳೀಲಿಕ್ಕೆ ತುಂಬ ಸಹಕಾರಿಯಾಗುತ್ತೆ ಫ್ರೆಂಡ್ಸ್. ಆಯುರ್ವೇದಿಕ್ ಹೇರ್ ಆಯಿಲಲ್ಲೂ ಕೂಡ ಇದನ್ನು ಬಳಸ್ತಾರೆ. ಕೇರಳದಲ್ಲಿ ಹಲವಾರು ರೀತಿಯ ಹೇರ್ ಆಯಿಲ್ಗಳಲ್ಲಿ ಇದನ್ನು ಮುಖ್ಯವಾಗಿ ಬಳಸ್ತಾರೆ. ಹೇರ್ ರೂಟನ್ನು ಸ್ಟ್ರಾಂಗ್ ಮಾಡುತ್ತೆ. ಹೇರ್ ಫಾಲಿಕಲ್ಸನ್ನು ಹೆಲ್ದಿಯಾಗಿ ಮಾಡಲಿಕ್ಕೆ ಈ ಗಿಡ ತುಂಬಾ ಒಳ್ಳೆಯದು. ಸ್ನಾನ ಮಾಡಿದ್ರೂ ಕೂದಲು ಉದುರುತ್ತಾ ಇರುತ್ತೆ, ಇಂತಹ ಎಲ್ಲ ಸಮಸ್ಯೆಗೂ ಈ ಗಿಡ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಇಲ್ಲಿ ನೀವು ನೋಡ್ತಿದ್ರಲ್ಲ, ನಾನು ಚೆನ್ನಾಗಿ ಗಿಡವನ್ನು ತೊಳ್ಕೊಂಬಂದಿದ್ದೀನಿ, ಅದರ ಎಲೆಗಳನ್ನು ಬಿಡಿಸ್ಕೊಂಡಿದ್ದೀನಿ ನೋಡಿ. 1 ಬೌಲ್ ಆಗುವಷ್ಟು ನೆಲನಲ್ಲಿ ಗಿಡದ ಎಲೆಗಳು ನಮಗೆ ಸಿಕ್ಕಿದೆ. ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ಬೋದು, ಇಲ್ಲ ಇದನ್ನು ಕುಟ್ಟಿ ಇದರ ರಸವನ್ನು ತಗೊಳ್ಬೋದು. ನಾನೇನು ಮಾಡ್ತಾಯಿದ್ದೀನಿ, ಮಿಕ್ಸಿ ಜಾರಿಗೆ ಇದರ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಇದಕ್ಕೆ ಅಲೋವೆರಾ ಜೆಲ್ಲನ್ನು ಸೇರಿಸ್ಕೊಳ್ಳೋಣ. ಅಲೋವೆರಾವಂತೂ ನಮ್ಮ ಮನೇಲಿ ಆರಾಮಾಗಿ ಸಿಗುತ್ತೆ. ನ್ಯಾಚುರಲ್ ಆದಂಥ ಅಲೋವೆರಾವನ್ನು ನಾವು ಬಳಸಿದರೆ ನಮ್ಮ ಕೂದಲು ಸಿಲ್ಕಿಯಾಗಿ, ಸಾಫ್ಟಾಗಿ ಬೆಳೀಲಿಕ್ಕೆ ಮತ್ತು ಡ್ಯಾಂಡ್ರಫನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಈ ಅಲೋವೆರಾ ತುಂಬಾ ಒಳ್ಳೆಯದು. ಇವಾಗ ನೋಡಿ, ನಾನು 3 ರಿಂದ 4 ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜನಕ್ಕೆ ತಲೆಯಲ್ಲಿ ಇಚ್ಚಿಂಗ್ ಆಗ್ತಾ ಇರುತ್ತೆ, ತಲೆ ತುರಿಸ್ತಾ ಇರುತ್ತೆ. ಇದರಿಂದ ಕೂಡ ಹೇರ್ ಫಾಲ್ ಆಗ್ತಾ ಇರುತ್ತೆ. ಯಾಕಂದರೆ ಕೆಲವೊಮ್ಮೆ ಕೂದಲಿನ ಬುಡದಲ್ಲಿ ಲೈಟಾಗಿ ಇನ್ಫೆಕ್ಷನ್ ಥರ ಆಗಿರುತ್ತೆ, ಡ್ಯಾಂಡ್ರಫ್ ಆಗ್ತಾ ಇರುತ್ತೆ. ಅಲ್ಲಿ ಇಚ್ಚಿಂಗ್ ಆದಾಗ ಬೇಡ ಬೇಡ ಅಂದರೂ ಹೇರ್ ಫಾಲ್ ಆಗುತ್ತೆ. ನೀವು ಯಾವುದೇ ಹೇರ್ ಆಯಿಲನ್ನು ಹಾಕಿದರೂ ಕೂಡ ಈ ಸಮಸ್ಯೆ ಇದ್ದರೆ ಹೇರ್ ಫಾಲ್ ಆಗೋದಂತೂ ಖಂಡಿತ. ಇವಾಗ ನಾನು ಹೇಳುವಂತಹ ಈ ರೀತಿಯ ಮನೆಮದ್ದನ್ನು ನೀವು ತಲೆಗೆ ಅಪ್ಲೈ ಮಾಡೋದ್ರಿಂದ ಇಂತಹ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ. ಹೇರ್ ಫಾಲ್ ಇಮ್ಮಿಡಿಯೇಟಾಗಿ ಕಂಟ್ರೋಲ್ ಬರುತ್ತೆ. ಇವಾಗ ನೀವು ನೋಡ್ತಿದ್ರಲ್ಲ, ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ನಾವು ಚಿಕ್ಕದಾದಂಥ ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನಮಗೆ ಪ್ಯೂರ್ ಆದಂಥ ಅಲೋವೆರಾ ಮತ್ತು ನೆಲನಲ್ಲಿ ಎಲೆಯ ರಸ ಸಿಗುತ್ತೆ. ನೀವು ಬೇಕಾದರೆ ನೆಲನಲ್ಲಿ ಗಿಡವನ್ನು ಸ್ವಲ್ಪ ಜಜ್ಜಿಬಿಟ್ಟು ಅದರ ರಸವನ್ನು ತೆಗಿಬೋದು. ಮಿಕ್ಸಿ ಮಾಡಿಕೊಂಡ್ರೆ ಈಸಿಯಾಗಿ ನಿಮಗೆ ಕೆಲಸನೂ ಕಡಿಮೆ ಆಗುತ್ತೆ ನೋಡಿ. ಈ ರಸ ನಮ್ಮ ಕೂದಲಿನ ಬುಡಕ್ಕೆ ನಾವು ಅಪ್ಲೈ ಮಾಡೋದ್ರಿಂದ ಕೂದಲಿನ ಬುಡವನ್ನು ಸ್ಟ್ರಾಂಗ್ ಮಾಡೋದ್ರ ಜೊತೆಗೆ ಕೂದಲು ಬೆಳೆಯಲು ಬೇಕಾದಂಥ ಪೋಷಕಾಂಶಗಳನ್ನು ಒದಗಿಸುತ್ತೆ ಮತ್ತು ಔಷಧಿಯಾಗೂ ಕೂಡ ಇದು ಕೆಲಸ ಮಾಡುತ್ತೆ. ಅಷ್ಟು ಚೆನ್ನಾಗಿ ಇದು ಹೇರ್ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಇದನ್ನು ನಾವು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ನೋಡಿ. ನೀವು ಇದನ್ನು ಒಂದು ಸ್ಪ್ರೇ ಬಾಟ್ಲಿಗೆ ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಈ ಥರ ಕಾಟನ್ ತೊಗೊಂಡು ಕೂದಲಿನ ಬುಡಕ್ಕೆ ನೀವು ಅಪ್ಲೈ ಮಾಡಬೇಕು. ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಹತ್ತಿಯ ಬಾಲನ್ನು ಮಾಡ್ಕೊಳ್ಳಿ ನೋಡಿ. ಇದು ತುಂಬಾ ಒಳ್ಳೆಯದು. ಈ ರೀತಿ ಬಾಲನ್ನು ಮಾಡಿ ಇದರೊಳಗೆ ಸ್ವಲ್ಪ ನೀವು ಡಿಪ್ ಮಾಡಿ ಕೂದಲಿನ ಬುಡಕ್ಕೆ ಚೆನ್ನಾಗಿ ಅಪ್ಲೈ ಮಾಡಿ. ಈ ರೀತಿ ನೀವು ಕೂದಲ ಬುಡಕ್ಕೆ ಅಪ್ಲೈ ಮಾಡೋದ್ರಿಂದ ಕೂದಲ ಬುಡದಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗಿದ್ದರೂ ಕಡಿಮೆ ಆಗುತ್ತೆ. ಯಾಕಂದರೆ ಇದರಲ್ಲಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಕೂದಲ ಬುಡ ಅಥವಾ ಸ್ಕ್ಯಾಲ್ಪ್ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಆವಾಗ ಕೂದಲು ದಟ್ಟವಾಗಿ ಬೆಳೀಲಿಕ್ಕೆ, ಹೇರ್ ಫಾಲನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾಯಿದ್ರೆ ಮತ್ತೆ ಅದೇ ಜಾಗದಲ್ಲಿ ಗಟ್ಟಿಯಾದಂಥ ಕೂದಲು ಬೆಳೀಲಿಕ್ಕೆ ಇದು ಸಹಕಾರಿಯಾಗತ್ತೆ.
ನೀವು ಇದನ್ನು ಚೆನ್ನಾಗಿ ನಿಮ್ಮ ಕೂದಲಿನ ಬುಡಕ್ಕೆ ಹೇರ್ ರೂಟಿಗೆ ಚೆನ್ನಾಗಿ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ನೀವು ಡೈಲಿ ಯಾವ ಶಾಂಪು ಯೂಸ್ ಮಾಡ್ತೀರೋ ಆ ಶಾಂಪೂನಿಂದ ಹೇರ್ ವಾಶ್ ಮಾಡ್ಕೊಳ್ಬೇಕು. ಟೈಮ್ ಇದ್ದರೆ ನೀವು 1 ಗಂಟೆವರೆಗೂ ಬೇಕಾದರೆ ಇಟ್ಕೊಳ್ಬೋದು ಅಷ್ಟೇ. ತುಂಬ 2 ಗಂಟೆ 3 ಗಂಟೆವರೆಗೂ ಇದನ್ನು ಇಟ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಅಷ್ಟರಲ್ಲೇ ನಮಗೆ ಒಳ್ಳೆ ಕೂದಲಿಗೆ ಒಂದು ಒಳ್ಳೆ ಟಾನಿಕ್ ಸಿಕ್ಕ ಹಾಗಾಗತ್ತೆ. ನೆಕ್ಸ್ಟ್ ನಾವು ನೆಲನಲ್ಲಿ ಎಲೆಯಿಂದ ಆಯಿಲ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂಥ ಮನೆಮದ್ದಾಗಿದೆ. ಇಲ್ಲಿ ನಾನು 50 ಗ್ರಾಮ್ ಅಷ್ಟು ಆಗುವಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಕಲೋಂಜಿ ಸೀಡ್ಸನ್ನು ತೊಗೊಂಡಿದ್ದೀನಿ ನೋಡಿ. ಕಪ್ಪು ಜೀರಿಗೆ ಅಂತಲೂ ಇದನ್ನು ಕರೀತಾರೆ ನೋಡಿ. ಕೆಲವರು ಈರುಳ್ಳಿ ಬೀಜ ಅಂತಲೂ ಹೇಳಿ ಕರೀತಾರೆ. ಸಾಧಾರಣವಾಗಿ ಇದಕ್ಕೆ ಕಲೋಂಜಿ ಸೀಡ್ಸ್ ಅನ್ನೋದೇ ಒಂದು ಪಾಪ್ಯುಲರ್ ಆದಂಥ ಹೆಸರಾಗುತ್ತೆ. ಇದು ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಮತ್ತು ಆನ್ಲೈನಲ್ಲಿ ಕೂಡ ನಿಮಗೆ ಇದು ಸಿಗುತ್ತೆ. ಅದಾದಮೇಲೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ರೋಸ್ಮೆರಿ ಲೀವ್ಸ್ ಅಂತ ಹೇಳಿ, ಇದು ಕೂಡ ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ರೋಸ್ಮೆರಿ ಎಲೆ ಅಂತಲೂ ಹೇಳಿ ಕರೀತಾರೆ. ಅದಲ್ಲದೆ ನಿಮಗೆ ಇದು ಕೂಡ ಆನ್ಲೈನಲ್ಲಿ ಸಿಗುತ್ತೆ. ಇವೆಲ್ಲವೂ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ಈ ಎರಡೂ ಪದಾರ್ಥಗಳು ಕೂದಲು ದಟ್ಟವಾಗಿ ಉದ್ದವಾಗಿ ಕಪ್ಪಾಗಿ ಬೆಳೀಲಿಕ್ಕೆ ತುಂಬ ಒಳ್ಳೆಯದು. ತುಂಬಾ ಸಿಂಪಲ್ಲಾಗಿ ನಾವು ಈಸಿಯಾಗಿ ಈ ಹೇರ್ ಆಯಿಲನ್ನು ತಯಾರಿ ಮಾಡ್ಕೊಳ್ಬೋದು ನೋಡಿ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನೀವು ಇದನ್ನು ಈ ಎಣ್ಣೆಯಲ್ಲಿ ಕುದಿಸ್ಕೊಂಡ್ರೆ ಸಾಕಾಗತ್ತೆ. ಈ ಎರಡೂ ಪದಾರ್ಥಗಳು ಎಣ್ಣೆಯಲ್ಲಿ ಚೆನ್ನಾಗಿ ಅವುಗಳ ಸತ್ವವನ್ನು ಬಿಡುತ್ತೆ. ಇವಾಗ ನೀವು ನೋಡ್ತಿದ್ರಲ್ಲ, ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಳ್ಬೇಕು. ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ನಾವಿಲ್ಲಿ ನೆಲನಲ್ಲಿ ಎಲೆಗಳನ್ನು ಹಾಕ್ಕೊಳ್ಳೋಣ ನೋಡಿ. ಒಂದು 20ರಿಂದ 25 ಎಸಳು ನೆಲನಲ್ಲಿ ಎಲೆಗಳನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬರೀ 50 ಗ್ರಾಮ್ ಆಗುವಷ್ಟು ಆಯಿಲನ್ನು ತಯಾರಿ ಮಾಡಿದ್ದೀನಿ. ನೀವು ಬೇಕಾದರೆ ಇನ್ನೂ ಜಾಸ್ತಿ 100 ಗ್ರಾಮ್ ಆಗೋಷ್ಟು ಆಯಿಲನ್ನು ತಯಾರಿ ಮಾಡಿಕೊಂಡು ಇದರ ಎಲ್ಲ ಪ್ರಮಾಣಗಳನ್ನು ಡಬಲ್ ಆಗಿ ಮಾಡ್ಕೊಳ್ಬೋದು ನೋಡಿ. ಚೆನ್ನಾಗಿ ಬಣ್ಣ ಚೇಂಜ್ ಆಗಬೇಕು. ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಹೀಟ್ ಜಾಸ್ತಿ ಆಗ್ತಾಯಿದೆ ಅಂತ ನಿಮ್ಗೆ ಅನಿಸಿದರೆ ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ಯಾಕಂದರೆ ಎಣ್ಣೆ ಕಾದಿರುತ್ತಲ್ಲ, ಅದರಲ್ಲೇ ಅವುಗಳು ಚೆನ್ನಾಗಿ ಫ್ರೈ ಆಗುತ್ತೆ. ನೀವು ನೋಡ್ತಿದ್ದೀರಲ್ಲ, ತುಂಬ ಕಪ್ಪಾಗೋವರೆಗೂ ಬಿಡಕ್ಕೆ ಹೋಗಬೇಡಿ. ಸ್ವಲ್ಪ ಕಂದು ಬಣ್ಣ ಬ್ರೌನಿಷ್ ಆದ ತಕ್ಷಣ ಸ್ಟವನ್ನು ಆಫ್ ಮಾಡಿಬಿಡಿ. ಫ್ರೆಂಡ್ಸ್, ಈ ಎಣ್ಣೆ ಇದೆಯಲ್ಲ, ಬಕ್ಕು ತಲೆಯಲ್ಲೂ ಕೂದಲನ್ನು ಬರುವಂತೆ ಮಾಡುತ್ತೆ. ಇದು ಪುರುಷರು, ಮಕ್ಕಳು, ಮಹಿಳೆಯರು ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡಬೇಕು. ನಾವೆಲ್ಲರೂ ಹೆಚ್ಚಿನ ಪಕ್ಷ ಬರೀ ಕೆಮಿಕಲ್ ಯುಕ್ತ ಪ್ರಾಡಕ್ಟ್ಗಳನ್ನೇ ಬಳಸ್ತೀವಿ. ಇವೆಲ್ಲವೂ ನಮ್ಮ ಸ್ಕ್ಯಾಲ್ಪಿಗೆ ತುಂಬಾ ಹಾನಿಯನ್ನು ಹೇರ್ ಫಾಲ್ ಆಗ್ತಾ ಇರುತ್ತೆ ವಿನಃ ಹೇರ್ ಮತ್ತೆ ಅಲ್ಲಿ ಚಿಗುರಿ ಬೆಳೆಯೋದಿಲ್ಲ. ಆದರೆ ಇವತ್ತಿನ ಮನೆಮದ್ದು ಮಾಡಿ ಇದರಿಂದ ಹೇರ್ ಫಾಲ್ ಆಗ್ತಾ ಇದ್ರೂ ಕೂಡ ಹೇರ್ ಗ್ರೋತ್ ತುಂಬ ಚೆನ್ನಾಗಿ ಆಗುತ್ತೆ. ಹೇರ್ ರೂಟನ್ನು ಬ್ಲಾಕ್ ಮಾಡೋಕ್ಕೆ ಬಿಡೋದಿಲ್ಲ. ಇದು ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ನೋಡಿ. ಈ ಥರ ಕಲರ್ ಬಂದ ತಕ್ಷಣ ಸ್ಟವನ್ನು ಆಫ್ ಮಾಡಿಬಿಡಿ. ಇದು ತಣ್ಣಗಾಗೋವರೆಗೂ ನಾವು ಬಿಡಬೇಕು. ನೆಕ್ಸ್ಟ್ ನಾವು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ನೋಡಿ. ತುಂಬಾ ಸೂಪರ್ ಆಗಿರುವಂಥ ಪವರ್ಫುಲ್ ಆದಂಥ ಹೇರ್ ಆಯಿಲ್ ರೆಡಿ ಆಯಿತು. ಇದು ಕೂದಲ ಬೆಳವಣಿಗೆಗೆ ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಹೇರ್ ಫಾಲನ್ನು ಇಮ್ಮಿಡಿಯೇಟಾಗಿ ಕಂಟ್ರೋಲ್ ಮಾಡುತ್ತೆ ಮತ್ತು ಕೂದಲು ಉದುರಿದ ಜಾಗದಲ್ಲಿ ಮತ್ತೆ ಚಿಗುರಿ ಬೆಳೀಲಿಕ್ಕೆ ಇದು ಒಳ್ಳೆಯದು. ಇವಾಗ ನೋಡಿ, ಇದನ್ನು ನೀವು ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಟು 6 ತಿಂಗಳಾದರೂ ಕೂಡ ಹಾಳಾಗೋದಿಲ್ಲ. ಇಡೀ ಮನೆಮಂದಿನೇ ನೀವು ಇದನ್ನು ಬಳಸ್ಬೋದು. ಈ ಎಣ್ಣೆಯನ್ನು ನೀವು ವಾರಕ್ಕೆ 2 ಸಲ ಚೆನ್ನಾಗಿ ಕೂದಲಿನ ಬುಡಕ್ಕೆ ಅಪ್ಲೈ ಮಾಡಿ ಮಸಾಜ್ ಮಾಡಬೇಕು. ಈ ರೀತಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅಲ್ಲಿ ಯಾವುದೇ ರೀತಿಯ ಡೆಡ್ ಸೆಲ್ಸ್ ಇದ್ರೂ ರಿಮೂವ್ ಆಗುತ್ತೆ. ಕೂದಲ ಬುಡಕ್ಕೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು, ಮಾಯ್ಶ್ಚರ್ ಕೂಡ ಇದರಿಂದ ಸಿಗುತ್ತೆ. ಹಾಗಾಗಿ ಕೂದಲು ಬೇಡ ಅಂದರೂ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಫ್ರೆಂಡ್ಸ್ಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.